ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಡೆತ್ ಕಾರ್ಡ್ ಬಗ್ಗೆ ಮಾತಾಡ್ತಾ ಬರ್ತೀನಿ. ಈ ಡೆತ್ ಕಾರ್ಡ್ ನೀವು ಹೆಂಗೆ ಗುರುತಿಸ್ತೀರಾ? ಕೆಳಗೆ ಕ್ಲಿಯರ್ ಆಗಿ ಡೆತ್ ಅಂತ ಬರ್ತಿರುತ್ತೆ. ಸೊ ಹಂಗಾಗಿ ನೀವು ಇದು ಗುರುತಿಸ್ಬೋದು. ಇನ್ನೊಂದು ಯಾವ ರೀತಿಯಲ್ಲಿ ಈ ಕಾರ್ಡ್ನ ಗುರುತಿಸ್ಬೋದು ಅಂತಂದರೆ, ಇಲ್ಲಿ ಒಬ್ಬ ಸ್ಕೆಲಿಟನ್ ಪರ್ಸನ್ ಕುದುರೆ ಮೇಲೆ ಕೂತಿದ್ದಾರೆ ಅಂತಂದರೆ ನೀವು ಇದನ್ನ ಅರ್ಥ ಮಾಡ್ಕೋಬೋದು, ಇದು ಡೆತ್ ಕಾರ್ಡ್ ಅಂತ. ಅರ್ಥ ಆಯ್ತಾ? ಇವಾಗ ಈ ಡೆತ್ ಕಾರ್ಡ್ ಬಂದ್ಬಿಟ್ಟು ಯಾವ ಝೋಡಿಯಾಕ್ ಸೈನ್ ಅಸ್ಟ್ರಾಲಜಿಯಲ್ಲಿ ತೋರಿಸುತ್ತೆ? ಇದು ಬಂದ್ಬಿಟ್ಟು ವೃಶ್ಚಿಕ ರಾಶಿ ಅಂದರೆ ಸ್ಕಾರ್ಪಿಯೋ ಸೈನ್ನ ತೋರಿಸುತ್ತೆ. ಯಾಕಂದರೆ ಡೆತ್ ಕಾರ್ಡು ತುಂಬ ಇಂಟೆನ್ಸ್. ನೀವು ಇಲ್ಲಿ ನೋಡ್ಬೋದು, ಯುದ್ಧ ಭೂಮಿಯಲ್ಲಿ ಎಷ್ಟು ಜನ ಸತ್ತಿದ್ದಾರೆ, ಬದುಕಿದ್ದಾರೆ, ಎಷ್ಟು ನೋವು, ಎಷ್ಟು ಜನ ನೋವು ತಿಂತಾ ಇದ್ದಾರೆ, ಅಳ್ತಾ ಇದ್ದಾರೆ. ಎಷ್ಟೊಂದು ಜನ ಅವ್ರ ತಂದೆನೂ ಕಳ್ಕೊಂಡಿದ್ದಾರೆ, ಎಷ್ಟೊಂದು ಜನ ಅವ್ರ ಅಣ್ಣನ ತಮ್ಮನೋ ಮಕ್ಕಳನ್ನ ಕಳ್ಕೊಂಡಿದ್ದಾರೆ. ತುಂಬ ದುಃಖ ಇದೆ, ತುಂಬ ಟ್ರಾನ್ಸ್ಫಾರ್ಮೇಷನ್ ಎನರ್ಜಿ ಇದೆ ಅಲ್ವಾ? ಸ್ಕಾರ್ಪಿಯೋ ಸೈನ್ ವೃಶ್ಚಿಕ ರಾಶಿ ಅಂದರೆ ಏನು? ವೃಶ್ಚಿಕ ರಾಶಿ ಅಂತಂದರೆ ಅವ್ರ ಇಡೀ ಲೈಫ್, ಯಾರ್ದೆಲ್ಲ ವೃಶ್ಚಿಕ ರಾಶಿ ಇರುತ್ತೆ ಅವ್ರ ಇಡೀ ಲೈಫೇ ಟ್ರಾನ್ಸ್ಫಾರ್ಮೇಷನಿಂದನೇ ಮುಳುಗಿರುತ್ತೆ. ಅವ್ರಿಗಂತೂ ಸ್ಮೂತ್ ಲೈಫೇ ಇರಲ್ಲ. ಅಂದರೆ ತುಂಬ ಏರು ಇಳಿತಗಳು ನೋಡ್ತಾ ಇರ್ತಾರೆ. ತುಂಬ ಅನ್ಪ್ರಿಡಿಕ್ಟೇಬಲ್ ಟ್ರಾನ್ಸ್ಫಾರ್ಮೇಷನ್ಸು. ಸಡನ್ನಾಗಿ ಫ್ಯಾಮಿಲಿಯವ್ರಿಗೇನೋ ಆಗೋದು, ಸಡನ್ನಾಗಿ ಅವ್ರ ಲೈಫಲ್ಲಿ ಏರಿಳಿತ ಆಗೋದು, ತುಂಬ ಟ್ರಾನ್ಸ್ಫಾರ್ಮೇಷನ್ಸ್ ನೋಡ್ತಾರೆ. ಅದಕ್ಕೆ ಈ ಡೆತ್ ಕಾರ್ಡ್ ಬಂದ್ಬಿಟ್ಟು ವೃಶ್ಚಿಕ ರಾಶಿಗೆ ಹೋಲಿಸುತ್ತೆ. ನೀವು ಇಲ್ಲಿ ನೋಡ್ಬೋದು, ರೋಮನ್ ನಂಬರ್ 8 ಇದೆ. ರೋಮನ್ ನಂಬರ್ 8 ಬಂದ್ಬಿಟ್ಟು ವೃಶ್ಚಿಕ ರಾಶಿಗೆ ತೋರಿಸುತ್ತೆ, ಅಂದರೆ ಸ್ಕಾರ್ಪಿಯೋ ಸೈನ್. ಅರ್ಥ ಆಯ್ತಾ? ಅದಕ್ಕೆ ಡೆತ್ ಕಾರ್ಡ್ನ ವೃಶ್ಚಿಕ ರಾಶಿಗೆ ಹೋಲಿಸ್ತಾರೆ. ಮತ್ತು ಇದು ಯಾವಾಗಲೇ ಒಂದು ರೀಡಿಂಗಲ್ಲಿ ಬಂದರೂ ಇಟ್ಸ್ ಎ ನೋ ಕಾರ್ಡ್ ಅಂತ ನೀವು ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ? ಈ ಡೆತ್ ಕಾರ್ಡ್ ಏನು ತೋರಿಸುತ್ತೆ ಅಂತಂದರೆ, ನಾನು ಹೇಳ್ದಂಗೆ ತುಂಬ ಟ್ರಾನ್ಸ್ಫಾರ್ಮೇಷನ್, ಇವ್ರ ಲೈಫಲ್ಲಿ ತುಂಬ ಬದಲಾವಣೆಗಳು ನೋಡ್ತಾರೆ. ಅರ್ಥ ಆಯ್ತಾ? ತುಂಬ ಏರಿಳಿತಗಳು, ಅಪ್ ಆ್ಯಂಡ್ ಡೌನ್, ಸಡನ್ನಾಗಿ ಅನ್ಪ್ರೆಡಿಕ್ಟಬಲ್ ಸಿಚುವೇಶನ್ಸ್ ಫೇಸ್ ಮಾಡೋದು, ಆ ಥರ ಎಲ್ಲ. ಅರ್ಥ ಆಯ್ತಾ? ಇದೇನೇನು ತೋರಿಸುತ್ತೆ ಅಂತಂದರೆ, ನೀವು ಒಂದು ಹಳೆ ಚಾಪ್ಟರ್ನ ಮುಗಿಸಿ ಒಂದು ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತಲೂ ತೋರಿಸುತ್ತೆ. ಅರ್ಥ ಆಯ್ತಾ? ಇನ್ನೇನು ಹಳೆ ಚಾಪ್ಟ್ರೂ ಒಂದು ಮುಗಿಸಿದ್ದೀರಾ ಅಂದರೆ ಒಂದು ಕಾರ್ಮಿಕ್ ಸೈಕಲ್ ಇರ್ಬೋದು, ಅದನ್ನು ಮುಗಿಸಿ ಒಂದು ಮುಂದಿನ ಒಂದು ಹೊಸ ಚಾಪ್ಟರ್ನ ಶುರು ಮಾಡೋಕ್ಕಿದ್ದೀರಾ ಅಂತ ತೋರಿಸುತ್ತೆ. ಅರ್ಥ ಆಯ್ತಾ? ಇಲ್ಲ ನಿಮ್ಮ ಒಂದು ಹೊಸ ಓಲ್ಡ್ ವರ್ಷನ್ ಮುಗಿದು ಹೊಸ ವರ್ಷನ್ನ ವ್ಯಕ್ತಿ ಆಗ್ತಾ ಇದ್ದೀರಾ ಅಂತ ಇದು ಕ್ಲಿಯರಾಗಿ ತೋರಿಸುತ್ತೆ. ಇದಿನ್ನೊಂದೇನು ತೋರಿಸುತ್ತೆ ಅಂತಂದರೆ, ಇದು ನೀವೇನೋ ಕಳ್ಕೋಬೋದು, ಇಲ್ಲ ಕಳ್ಕೊಂಡಿರ್ಬೋದು ಅಂತಲೂ ತೋರಿಸುತ್ತೆ. ಅರ್ಥ ಆಯ್ತಾ? ಇದೇನೋ ಒಂದು ಬದಲಾವಣೆ ಅಂತೂ ಡೆಫಿನೆಟ್ಲಿ ತೋರಿಸ್ತಾ ಇದೆ. ಇಲ್ಲ ನೀವು ಒಬ್ಬ ಹೊಸ ವ್ಯಕ್ತಿಯಾಗಿ ಪರಿವರ್ತನೆ ಆಗ್ತಾ ಇದ್ದೀರಾ, ರೀಬರ್ತ್, ಹೊಸ ವ್ಯಕ್ತಿಯಾಗಿ ಕಂಪ್ಲೀಟಾಗಿ ಪರಿವರ್ತನೆ ಆಗ್ತಾ ಇದ್ದೀರಾ. ಇಲ್ಲ ಒಬ್ಬ ಹೊಸ ವ್ಯಕ್ತಿಯಾಗಿ ಹುಟ್ಟಿದ್ದೀರಾ, ನಿಮ್ಮ ಪಾಸ್ಟಿಂದ ಆಚೆ ಬಂದು ಒಬ್ಬ ಹೊಸ ವ್ಯಕ್ತಿಯಾಗಿ ಮೂಡಿದ್ದೀರಾ ಅಂತ ಇದು ತೋರಿಸುತ್ತೆ. ಅರ್ಥ ಆಯ್ತಾ? ಸೊ ಇದು ಬಂದ್ಬಿಟ್ಟು ಅಪ್ರೈಟ್ ಡೆತ್ ಕಾರ್ಡ್ದು ಅರ್ಥ. ಈಗ ನಾವು ರಿವರ್ಸ್ ಡೆತ್ ಕಾರ್ಡ್ ಬಗ್ಗೆ ಅರ್ಥ ಮಾಡ್ಕೊತಾ ಬರೋಣ. ರಿವರ್ಸ್ ಡೆತ್ ಕಾರ್ಡ್ ಏನು ಹೇಳ್ತಾ ಬರುತ್ತೆ ಅಂತಂದರೆ, ಇದು ಬಂದ್ಬಿಟ್ಟು ಇದು ಯಾವಾಗಲೂ ರೀಡಿಂಗಲ್ಲಿ ಬಂದರೂ ಇದು ನೀವು ನೋ ಕಾರ್ಡ್ ಅಂತ ಅರ್ಥ ಮಾಡ್ಕೋಬೇಕು. ಯಾಕಂತಂದರೆ ಈ ರಿವರ್ಸ್ ಡೆತ್ ಕಾರ್ಡ್ ಬಂದ್ಬಿಟ್ಟು ಏನು ಹೇಳುತ್ತೆ ಅಂತಂದರೆ, ಇದು ನೀವು ಏನೋ ಬದಲಾವಣೆ ಆಗೋದನ್ನು ತಡೀತಾ ಇದ್ದೀರಾ ಅಂತ ತೋರಿಸುತ್ತೆ. ಅರ್ಥ ಆಯ್ತಾ? ನೀವು ಒಂದು ಬದಲಾವಣೆ ಆಗ್ತಾ ಇದೆ, ಅದು ಯೂನಿವರ್ಸ್ ನಿಮಗೆ ಅದು ನಡೆಯಕ್ಕೆ ಬಿಡ್ತಾ ಇದೆ, ಬಟ್ ನೀವು ಅದನ್ನು ತಡೀತಾ ಇದ್ದೀರಾ. ಅಂತಂದರೆ ಮೈಂಡಲ್ಲೇ ಕಂಟ್ರೋಲ್ ಮಾಡೋದು, ಇದು ಬೇಡ, ಆಗೋದು ಬೇಡ, ಆಗೋದು ಬೇಡ, ಆಗೋದು ಬೇಡ ಅಂತ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡೋದು. ಹಾಗಾಗಿ ಆ ಬದಲಾವಣೆಯನ್ನು ನೀವು ಆಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ. ಅರ್ಥ ಆಯ್ತಾ? ಇನ್ನೊಂದು ತೋರಿಸುತ್ತೆ ಅಂತಂದರೆ, ಹಳೇದು ಆಲ್ರೆಡಿ ಆಗೋಗಿರೋದನ್ನ ಮತ್ತೆ ನೆನೆಸ್ಕೊಂಡು ಕೊರಗ್ತಾ ಇದ್ದೀರಾ. ಈ ಕ್ಷಣದಲ್ಲಿ ಬದುಕ್ತಾ ಇಲ್ಲ, ಮುಂದಕ್ಕೆ ಏನು ಮಾಡ್ಬೇಕಂತ ಯೋಚನೆ ಮಾಡ್ತಾ ಇಲ್ಲ, ಹಳೆ ಪಾಸ್ಟಲ್ಲೇ ಕುತ್ಕೊಂಡು ಅಲ್ಲೇ ಅಳ್ತಾ ಇದ್ದೀರಾ ಅಂತ ತೋರಿಸುತ್ತೆ ಇದು. ಇಲ್ಲ ಅದೇನೇ ಥಿಂಕ್ ಮಾಡ್ಕೊಂಡು ಇವಾಗಿನ ಪ್ರೆಸೆಂಟ್ ಸಿನಾರಿಯೋನ ಕಳ್ಕೊತಾ ಇದ್ದೀರಾ, ಮುಂದಕ್ಕೆ ಹೋಗ್ತಾನೆ ಇಲ್ಲ ಅಂತ ತೋರಿಸುತ್ತೆ ಇದು. ಇದು ನಿಮ್ಮ ಬಗ್ಗೆ ಅಂತಲ್ಲ, ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರೋ ಅವ್ರು ರೆಸೊನೇಟ್ ಆಗುತ್ತೆ. ಇದು ಇನ್ನೊಂದು ತೋರಿಸುತ್ತೆ ಅಂತಂದರೆ, ಹಳೆ ಪ್ಯಾಟರ್ನ್, ಹಳೆ ಓಲ್ಡ್ ಹ್ಯಾಬಿಟ್ಸು, ಭಯ ಇರ್ಬೋದು, ಅಲ್ಲೇ ಸ್ಟಕ್ ಆಗಿಬಿಟ್ಟಿದ್ದೀರಾ, ಮುಂದಕ್ಕೆ ಹೋಗ್ತಾ ಇಲ್ಲ ಅಂತ ತೋರಿಸುತ್ತೆ ಇದು. ತುಂಬ ಚೇಂಜ್ನ ರೆಸಿಸ್ಟ್ ಮಾಡ್ತಾ ಇದ್ದೀರಾ, ಆಗ ಬದಲಾವಣೆಗಳನ್ನ ಮುಂದಕ್ಕೆ ಹೋಗೇ ಬಿಡ್ತಾ ಇಲ್ಲ, ತಡೀತಾ ಇದ್ದೀರಾ ಅಂತ ತೋರಿಸುತ್ತೆ ಇದು. ಅರ್ಥ ಆಯ್ತಾ? ಇಲ್ಲಾಂದರೆ ನಿಮ್ಮ ಕೈಲಿ ಹೋಗೋಕೆ ಆಗ್ತಾ ಇಲ್ಲ, ನಿಮ್ಗೆ ಕೆಪಾಸಿಟಿ ಇದೆ, ಬಟ್ ನೀವೇ ಸುಮ್ಮನೆ ಹಳೆ ಪಾಸ್ಟಲ್ಲೇ ಸ್ಟಕ್ ಆಗಿದ್ದೀರಾ. ಅದರಿಂದ ಗೈಡೆನ್ಸ್ ಬಂದ್ಬಿಟ್ಟು ಅದರಿಂದ ಆಚೆ ಬನ್ನಿ ಅನ್ನೋದೇ ಗೈಡೆನ್ಸ್. ಅರ್ಥ ಆಯ್ತಾ? ನಿಮ್ಮ ಭಯನ ಓವರ್ಕಮ್ ಮಾಡಿ, ಭಯನ ಬಿಡ್ತಾನೆ ಇಲ್ಲ ನೀವು. ಓಕೆ, ಏನಪ್ಪ ಈಗ ಒಂದು ಉದಾಹರಣೆ ಕೊಡಬೇಕಂತಂದರೆ, ಈಗ ಅಬ್ರಾಡ್ಗೆ ಮಾಸ್ಟರ್ಸ್ಗೆ ಏನಕ್ಕಾರ ಹೋಗ್ಬೇಕಂತಂದರೆ, ಅಯ್ಯೋ ನಾನು ಒಬ್ಬಳೇ ಇರಬೇಕು, ಹೆಂಗಿರೋದು ಏನು ಸಹಾಯ ಸಿಗುತ್ತೆ ಏನೋ ಅಂತ ಸುಮ್ಮನೆ ಎದುರ್ಕೊಳ್ಳೋದು. ಸಹಾಯ ಸಿಗುತ್ತೆ, ನೀವು ಹೋದರೆ ಯೂನಿವರ್ಸ್ ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಗೊತ್ತಿರುತ್ತೆ ನಿಮಗೆ.
ಅಂದರೆ ಹೆದರ್ತಾ ಇದ್ದೀರಾ, ನಿಮ್ಮ ಭಯನೇ ನಿಮಗೆ ಒಂಥರ ತಡೀತಾ ಇದೆ, ನಿಮ್ಮ ಭಯನೇ ನಿಮ್ಮ ಗ್ರೋತ್ಗೆ ಒಂದು ಅಡಚಣೆ ಆಗ್ಬಿಟ್ಟಿದೆ. ಸೊ ಆ ಥರ ಇದೊಂದು ಉದಾಹರಣೆ ಅಷ್ಟೇ. ಇಲ್ಲ ನೀವು ನೆಗೆಟಿವ್ ಪ್ಯಾಟರ್ನ್ಸ್ನ ಪದೇ ಪದೇ ಥಿಂಕ್ ಮಾಡ್ತಾ ಇದ್ದೀರಾ, ಅದರಿಂದ ಆಚೆನೇ ಬರ್ತಾ ಇಲ್ಲ ಅಂತಲೂ ತೋರಿಸುತ್ತೆ. ಅರ್ಥ ಆಯ್ತಾ? ಇದು ಬಂದ್ಬಿಟ್ಟು ರಿವರ್ಸ್ ಡೆತ್ ಕಾರ್ಡ್ ಅರ್ಥ. ಸೊ ನಿಮಗೇನಂದು ಅಪ್ರೈಟ್ ಮತ್ತು ರಿವರ್ಸ್ದು ಡೆತ್ ಕಾರ್ಡ್ದು ಅರ್ಥ ಹೇಳೋ ರೀತಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಒತ್ತಿ. ಸೊ ನಿಮಗೆ ಮತ್ತಷ್ಟು ನನ್ನ ವೀಡಿಯೋಸ್ ಮೇಲೆ ನೋಟಿಫೈ ಆಗ್ತಾ ಇರುತ್ತೆ. ಆಯಿತಾ? ಮುಂದಿನ ವಿಡಿಯೋಲಿ ಸಿಗುವ. ಶುಭೋದಯ. ಹರೇ ಕೃಷ್ಣ. ರಾಧೆ ರಾಧೆ.